ಹೋಗಿ ನೋಡಿ ಫೋಕಸ್ ಸಿಗುತ್ತೆ. ಫೋಕಸ್ ಸಿಗ್ಬೇಕಂದ್ರೆ ಸಿನಿಮಾ ನೋಡ್ಬೇಕು ಸರ್. ಇನ್ನ ಫೋಕಸ್ ಸಿಕ್ಕಿಲ್ಲ, 4 ಸರಿ ನೋಡಿ ಫೋಕಸ್ ಸಿಕ್ಕಿದ್ಮೇಲೆ ಬಂದು ಹೇಳ್ತೀನಿ. ನೋಡ್ಬೇಕು. ಕ್ರೇಜಿ ಮತ್ತೆ ನೋಡ್ಬೇಕು. ಸರ್ ಡೈರೆಕ್ಷನ್ ರಿವ್ಯೂ ಎಲ್ಲ ಮಾಡಕ್ ಹೋಗ್ಬಾರ್ದು, ಸುಮ್ಮನೆ ನೋಡ್ಬೇಕು. ಬ್ಲಾಗ್ಸ್ ವಿತ್ ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್. ಸರ್ ಹೇಗಿದೆ ಸರ್ ಮೂವಿ? ಕ್ಲೈಮ್ಯಾಕ್ಸ್ ಚಿತ್ರವಾಗಿದೆ ಮತ್ತೆ ವಿಚಿತ್ರವಾಗಿದೆ ಸಿನಿಮಾ. ಭ್ರಷ್ಟಾಚಾರಗಳು ಯಾವ ತರ ಇದು ಮಾಡ್ತಾರೆ ಅದು ಸಗದಾಗಿ ತೋರಿಸಿದ್ರು ಅಣ್ಣ. ಅವ್ರು ಮೊದಲೇ ಹೇಳಿದ್ರು ದಡ್ರಿಗೆ ಪಿಕ್ಚರ್ ಅಲ್ಲ ಎದ್ದೋಗ್ಬಿಡಿ ಥಿಯೇಟ್ರಿಂದ ಅಂತ. ಸೂಪರ್. ಫಸ್ಟಲ್ಲೇ ನವೆಂಬರ್ ಅದೇ ಒಂದೊಂದು ಹಾಕಳಿ ನಾಮ ಪರಿಣಾಮ ಇದೆ. ನಮ್ಮ ದೇಶ ಹೆಂಗಿದೆ ಓಕೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಂಥದ್ದು. ಎಂಟರ್ಟೈನ್ಮೆಂಟ್ ಅಲ್ಲ ಇದು. ಓಕೆ. ಮನುಷ್ಯ ತಿಳ್ಕೊಂಡು ಜೀವನ ಹೆಂಗ್ ಮಾಡ್ಬೇಕು ಇದೆ. ಏನು ಬ್ರಹ್ಮಾಂಡ ಇಲ್ಲ. ಸಿನಿಮಾ ನೋಡಿ ಅನುಭವ ತಗೋಬೇಕಷ್ಟೇ. ಬೆಂಕಿ ಮುಟ್ಟಿದ್ರೆ ಗೊತ್ತಾಗೋದು ಬಿಸಿ ಇದೆ ಅಂತ, ಅಲ್ಲಿ ತನಕ ಏನು ಗೊತ್ತಾಗಲ್ಲ. ಮೂವಿ ಸರ್, ಮೂವಿ ಹೇಗಿದೆ ಸರ್ ಸೂಪರ್ ಆಗಿದೆ ಸಿನಿಮಾ. ಇದು ಬುದ್ಧಿವಂತರು ಅನ್ನೋದಕ್ಕಿಂತ ಅತಿ ಬುದ್ಧಿವಂತರಿಗೆ ಮಾಡುವಂತ ಸಿನಿಮಾ. ಓಕೆ. ಇದರಲ್ಲಿ ಕ್ಲೈಮ್ಯಾಕ್ಸ್ ಚಿತ್ರವಾಗಿದೆ ಮತ್ತೆ ವಿಚಿತ್ರವಾಗಿದೆ ಸಿನಿಮಾ. ಅದೇ ಹೇಳ್ತೀನಿ, ಉಪ್ಪಿ ಸರ್ ಹೇಳ್ತಿದ್ರಲ್ಲ ಮೊದಲು, ಇದು ಅತಿ ಮೀರದವ್ರಿಗೆಲ್ಲ ಅತಿ ಕೆಳಗೆ ಇಳಿದವ್ರಿಗೆಲ್ಲ ಅಂತ ಆ ಥರ ಸಿನಿಮಾ ಇದು. ಓಕೆ. ಉಪ್ಪಿ ಸರ್ ಅದ್ಭುತವಾಗಿ ಮಾಡಿದ್ದಾರೆ ಮಾತ್ರ. ಈ ಸಿನಿಮಾನ ಮತ್ತೆ ಬಂದು ನೋಡ್ತೀನಿ. 100 ಡೇಸ್ ಅಲ್ಲ 200 ಡೇಸ್ ಸಿನಿಮಾ ಆಗ್ಬೇಕಿದೆ. ಒಂದ್ಸತಿ ನೋಡ್ಬಿಟ್ಟು ಹೇಳ್ತೀನಿ. ನೀವು ಇನ್ನೊಂದ್ಸಲ ನೋಡ್ಬೋದು. ಇನ್ನೊಂದ್ಸಲ ನೋಡ್ಬೇಕು. ಕ್ರೇಜಿ ಮತ್ತೆ ನೋಡ್ಬೇಕು. ಮತ್ತೆ ನಾಮ ಪರಿಣಾಮ ನಾಮ ಅಂತೀರಾ? ಸರ್ ಹೇಗಿದೆ? ಸೂಪರ್. ಫಸ್ಟಲ್ಲೇ ನವೆಂಬರ್ ಅದೇ ಒಂದೊಂದು ಹಾಕಳಿ ತುಂಬಾ ಚೆನ್ನಾಗಿದೆ ಮೂವಿ. ಸಿಂಪಲ್ ಆಗಿ ಹೇಳಿದ್ದಾರೆ, ಅರ್ಥ ಮಾಡ್ಕೋಬೇಕಷ್ಟೇ ಜನ. ಅರ್ಥ ಆಗಿದೆ, ನೋಡ್ಬೇಕು. ಸಿಂಪಲ್ ಆಗಿದೆ, ಏನು ಬ್ರಹ್ಮಾಂಡ ಇಲ್ಲ. Okay. ಅರ್ಥ ಮಾಡ್ಕೋಬೇಕಷ್ಟೇ. ಓಕೆ. ಸರ್ ಹೇಗಿದೆ ಸರ್ ಮೂವಿ? ಹೇಗಿದೆ ಸರ್? ಹೇಗಿದೆ ಮೂವಿ? ಹೇಗಿದೆ ಸರ್? ಉಪೇಂದ್ರ ಅವರೇ ರಿವ್ಯೂ ಕೊಟ್ಟವ್ರು ನೋಡಿ. ಸರ್ ಹೇಗಿದೆ ಸರ್ ಮೂವಿ? ಸೂಪರ್ ಅಂತೀರಾ ಸರ್? ಮೂವಿ ಹೇಗಿದೆ ಸೂಪರ್. ಸರ್ ಹೇಗಿದೆ? ಅಂತೂ ಮಾಡೋಕ್ಕಾಗಲ್ಲ. ಸರ್ ಹೇಗಿದೆ ಸರ್ ಮೂವಿ? ಸರ್ ಹೇಗಿದೆ ಮೂವಿ? ಸೂಪರ್ ಸೂಪರ್ ಅಂತೀರಾ ಸೂಪರ್ ಸರ್? ಸೂಪರ್ ಅಂತೀರಾ? ಹೋಗಿ ನೋಡಿ ಫೋಕಸ್ ಸಿಗುತ್ತೆ. ಫೋಕಸ್ ಸಿಗುತ್ತೆ ಅಂತೀರಾ? ಸೂಪರ್. ಓಕೆ. ಸರ್ ಹೇಗಿದೆ ಸರ್ ಮೂವಿ? ಸರ್ ಹೇಗಿದೆ ಮೂವಿ? ಸೂಪರ್ ಆಗಿದೆಯಾ ಸರ್? ಹೆಂಗಿದೆ ಸರ್ ಮೂವಿ? ಹೆಂಗಿದೆ ಸರ್? ಸರ್ ಹೇಗಿದೆ ಮೂವಿ? ಸಿನಿಮಾ ನೋಡಿ ಅನುಭವ ತಗೋಬೇಕಷ್ಟೇ. ಬೆಂಕಿ ಮುಟ್ಟಿದ್ರೆ ಗೊತ್ತಾಗೋದು ಬಿಸಿ ಇದೆ ಅಂತ, ಅಲ್ಲಿ ತನಕ ಏನು ಗೊತ್ತಾಗಲ್ಲ. ಸೂಪರ್ ಸರ್. ಅರ್ಥ ಆಗಿಲ್ಲ, ಇನ್ನು 2 ಸಲ ನೋಡ್ಬೇಕು. ಓ, ಅಭಿಪ್ರಾಯ ತಿಳ್ಸಕ್ಕೆ ಎಲ್ಲರೂ ನೋಡ್ಬೇಕು. ಓಕೆ. ಅನುಭವಿಸಿದ್ರೇನೆ ಗೊತ್ತಾಗೋದು. ಓಕೆ. ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿದೆ. ಓಕೆ. ಸರ್ ಹೇಗಿದೆ ಸರ್? ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆಯಾ? ಹೇಗಿದೆ ಸರ್ ಮೂವಿ? ಮಾತ್ರ ಸರ್ ಬುದ್ಧಿವಂತರಿಗೆ ಮಾತ್ರ. ಸರ್ ಡೈರೆಕ್ಷನ್ ರಿವ್ಯೂ ಎಲ್ಲ ಮಾಡಕ್ ಹೋಗ್ಬಾರ್ದು, ಸುಮ್ಮನೆ ನೋಡ್ಬೇಕು. ಎಲ್ರಿಗೂ ಹೋಲ್ಸೆಲ್ಲ ಚೆನ್ನಾಗಿ ಬೈದಿದ್ದಾರೆ, ನೋಡ್ಕೊ ಬನ್ನಿ ಒಂದ್ಸಲ. ಅರ್ಥ ಆಗೋದು ಓಕೆ. ನೋಡ್ಬೇಕು ಸರ್. ಸರ್ ಹೇಗಿದೆ ಸರ್? ಸರ್ ಇನ್ನ ಫೋಕಸ್ ಸಿಕ್ಕಿಲ್ಲ, 4 ಸರಿ ನೋಡಿ ಫೋಕಸ್ ಸಿಕ್ಕಿದ್ಮೇಲೆ ಬಂದು ಹೇಳ್ತೀನಿ. ಓಕೆ ಸರ್. ಸರ್ ಸರ್ ಬ್ಲಾಗ್ಸ್ ವಿತ್ ಸರ್ ಹೇಗಿದೆ ಮೂವಿ ಸರ್? ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಹೇಗಿದೆ ಮೂವಿ? ಸರ್ ಹೇಗಿದೆ ಮೂವಿ? ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಅಂತೀರಾ ಸರ್? ಹೇಗಿದೆ ಸರ್ ಮೂವಿ? ಸರ್ ಹೇಗಿದೆ ಮೂವಿ? ಸರ್ ಹೇಗಿದೆ ಮೂವಿ? ಸರ್ ಹೆಂಗಿದೆ ಸರ್ ಮೂವಿ? ಅಣ್ಣ ಅವ್ರು ಮೊದಲೇ ಹೇಳಿದ್ರು ಹಾಂ ದಡ್ರಿಗೆ ಪಿಕ್ಚರ್ ಅಲ್ಲ ಎದ್ದೋಗ್ಬಿಡಿ ಥಿಯೇಟ್ರಿಂದ ಅಂತ. ಓಪನಿಗೆ ಸರ್ ಹೇಗಿದೆ ಮೂವಿ ಸರ್? ಸೂಪರ್ ಆಗಿದೆ. ಸರ್ ಹೇಗಿದೆ ಮೂವಿ? ಸರ್ ಹೇಗಿದೆ ಮೂವಿ? ಫಿಲಮ್ ತುಂಬಾ ಚೆನ್ನಾಗಿದೆ. ಹಾಂ ಓಕೆ. ಸರ್ ಹೇಗಿದೆ ಮೂವಿ ಸರ್? ಸೂಪರ್ ಚೆನ್ನಾಗಿದೆ, ಅರ್ಥ ಆಗ್ಬೇಕಾದ್ರೆ ಇನ್ನೊಂದು ನೋಡ್ಬೇಕು. ಓಕೆ. ಸರ್ ಹೇಗಿದೆ ಸರ್ ಮೂವಿ? ಸರ್ ಸೂಪರ್ ಆಗಿದೆ ಸರ್. ಹೆಂಗಿದೆ ಮೂವಿ ಸರ್? ಚೆನ್ನಾಗಿದೆ ಸರ್. ಹೇಗಿದೆ ಮೂವಿ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಸರ್ ಹೆಂಗಿದೆ ಮೂವಿ? ಅಲ್ಟಿಮೇಟ್ ಅಲ್ಟಿಮೇಟ್ ಅಂತ ಏನು ಇಷ್ಟ ಆಯ್ತು ಸರ್ ಫಿಲಮಲ್ಲಿ? ಸರ್ ಹತ್ತೂರಿ ರಿಯಾಲಿಟಿ ಹೆಂಗಿದೆ ಮೂವಿ? ಅಲ್ಟಿಮೇಟ್ ಅಲ್ಟಿಮೇಟ್ ಅಂತ ಏನು ಇಷ್ಟ ಆಯ್ತು ಸರ್ ಫಿಲಮಲ್ಲಿ? ಸರ್ ಹತ್ತೂರಿ ರಿಯಾಲಿಟಿ ಹಾಂ ಸರಿನಾ? ಇಡೀ ಪ್ರಪಂಚದಲ್ಲಿ ಯಾವ ಡೈರೆಕ್ಟ್ ಈ ತರ ಮಾಡಕ್ ಆಗಲ್ಲ. ಓಕೆ. ಡಿಫ್ರೆಂಟ್ ಇದೆ ಮತ್ತೆ ಉಪೇಂದ್ರ ಫಿಲಮ್ ಯಾವಾಗಲೂ ಡಿಫ್ರೆಂಟ್ ಸೂಪರ್ ಆಗಿದೆ ಸರ್. ಸೂಪರ್ ಆಗಿದೆ ಸರ್. ಹೇಗಿದೆ ಸರ್ ಮೂವಿ? ಫೋಕಸ್ ಸಿಗ್ಬೇಕಂದ್ರೆ ಸಿನಿಮಾ ನೋಡ್ಬೇಕು ಸರ್. ಓಕೆ. ಹಾಗಾದ್ರೆ ಫೋಕಸ್ ಸಿಕ್ಕಿಲ್ಲ ಅಂತನಾ ಸರ್? ಸರ್ ಇನ್ನು ಫೋಕಸ್ ಸಿಗಕ್ಕೆ ಇನ್ನು 25 ವರ್ಷ ಬೇಕು. ಓಕೆ ಸರ್. ಥ್ಯಾಂಕ್ ಯು ಸರ್. ಸರ್ ಹೇಗಿದೆ ಸರ್ ಮೂವಿ? ಚೆನ್ನಾಗಿದೆ ಸರ್. ಹೇಗಿದೆ ಸರ್ ಮೂವಿ? ಸೂಪರ್ ಅಂತೀರಾ ಸರ್? ಹೇಗಿದೆ ಮೂವಿ ಸರ್? ಚೆನ್ನಾಗಿದೆಯಾ ಸರ್? ಹೇಗಿದೆ ಸರ್ ಮೂವಿ?
ಸರ್ ಹೇಗಿದೆ ಸರ್ ಮೂವಿ ಸೂಪರ್ ಅಂತೀರಾ ಭ್ರಷ್ಟಾಚಾರಗಳು ಯಾವ ಥರ ಇದು ಮಾಡ್ತಾರೆ ಸಗದಾಗ ತೋರಿಸಿದ್ರೆ ಅಂತೀರಾ ಸರ್ ಹೆಂಗಿದೆ ಸರ್ ಮೂವಿ ಚೆನ್ನಾಗಿದೆಯಾ ಸರ್ ಹೇಗಿದೆ ಸರ್ ಮೂವಿ ಓಕೆ ಸರ್ ಹೇಗಿದೆ ಸರ್ ಮೂವಿ ಚೆನ್ನಾಗಿದೆ ನೋಡ್ಬೋದು ಅಂತೀರಾ ಸರ್ ಹೇಗಿದೆ ಸರ್ ಮೂವಿ ಸರ್ ಹೇಗಿದೆ ಮೂವಿ ತಲೆ ಕೆಟ್ಟಾಯ್ತು ಸರ್ ಹೇಗಿದೆ ಮೂವಿ ಸರ್ ಸರ್ ಚೆನ್ನಾಗಿ ಫೋಕಸ್ ಮಾಡಬೇಕು ಹಿಂಗೆ ಓಡಾಕ್ತಿದ್ರೆ 2 ಪೀಸಲ್ಲಿ ನಿಲ್ಸ್ತಾರೆ ಸರ್ ಹೇಗಿದೆ ಸರ್ ಮೂವಿ ಬ್ಲಾಗ್ಸ್ ವಿತ್ ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ಸರ್ ಹೇಗಿದೆ ಸರ್ ಮೂವಿ ತುಂಬಾ ಚೆನ್ನಾಗಿದೆ ಹಾಂ ಅಂದ್ರೆ ಗಮನ ಇಟ್ಟು ನೋಡ್ಬೇಕು ಓಕೆ ಫೋಕಸ್ ಇಡಬೇಕು ಅಂತೀರಾ ಸುಲಭವಾಗಿ ಅರ್ಥ ಆಗಲ್ಲ ಸಿನಿಮಾ ಹಾಂ ಅಂದ್ರೆ ನಮ್ಮ ರಾಜಕೀಯ ಹೆಂಗಿದೆ ನಮ್ಮ ದೇಶ ಹೆಂಗಿದೆ ಓಕೆ ಅದ್ರ ಬಗ್ಗೆ ತಿಳ್ಕೊಳ್ಳೋಂಥದ್ದು ಎಂಟರ್ಟೈನ್ಮೆಂಟ್ ಅಲ್ಲ ಇದು ಓಕೆ ಮನುಷ್ಯ ತಿಳ್ಕೊಂಡು ಜೀವನ ಹೆಂಗ್ ಮಾಡ್ಬೇಕು ಅನ್ನೋದನ್ನೇ ಸಿನಿಮಾ ನೋಡಿ ತಿಳ್ಕೊಬೇಕು ಅಷ್ಟೇ ಓಕೆ ನಾವ್ ಹೆಂಗ್ ಬದುಕ್ತಾ ಇದೀವಿ ನಮ್ಮನ್ ಮೇಲವರು ನಮ್ ತಾವ್ ಕಿತ್ಕಡೆ ಹೆಂಗ್ ಬದುಕ್ತಾವ್ರೆ ಅದನ್ನ ತಿಳ್ಕೊಬೇಕು ಓಕೆ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಸಿನಿಮಾ ಚೆನ್ನಾಗಿದೆ ಫೋಕಸ್ ಕೊಟ್ಟು ನೋಡ್ಬೇಕು ಒಂದ್ಸಲ ನೋಡ್ರೆ ಅರ್ಥ ಆಗಲ್ಲ ಓಕೆ ಯಾಕಂದ್ರೆ ಉಪೇಂದ್ರ ಸಿನಿಮಾಗಳೇ ಎಷ್ಟು ಒಂದ್ಸಲ ನೋಡ್ರೆ ಯಾರಿಗೂ ಅರ್ಥ ಆಗಲ್ಲ ಅರ್ಥ ಆದ್ರೂ ಪಕ್ಕದವನ್ಗೆ ಹೇಳಲ್ಲ ಯಾಕೆಂದ್ರೆ ಅವ್ನ್ ಕಂಡ್ರೆ ಇವ್ನ್ಗಾಗಲ್ಲ ಇವ್ನ್ ಕಂಡ್ರೆ ಅವ್ನ್ಗಾಗಲ್ಲ ಒಟ್ಟಲ್ಲಿ ನಮ್ ದೇಶ ಉದ್ಧಾರ ಆಗಲ್ಲ ಯಾಕೆ ಹಿಂಗಂತೀರಾ ಸರ್ ಆಗುತ್ತೆ ಇರೋದೇ ನಮ್ ದೇಶದಲ್ಲಿ ನಡೀತಿರೋದಲ್ವಾ ಹಂಗಂತೀರಾ ಒಟ್ಟಲ್ಲಿ ಏನೋ ಒಂದು ಕ್ಲಾರಿಟಿ ಸಿಗ್ತಾ ನಿಮ್ಗೆ ಫೋಕಸ್ ಸಿಗ್ತಾ ಫೋಕಸ್ ಸಿಕ್ತು ಸರ್ ಸರ್ ಇನ್ನೊಂದ್ಸತಿ ಬರ್ತೀರಾ ಸರ್ ಇನ್ನೊಂದ್ಸಲ ಬರ್ಬೇಕು ಟೈಮ್ ಇಲ್ಲ ಬಂದ್ ನೋಡ್ಬಿಟ್ಟು ಇನ್ನೊಂದ್ಸಲ ಫೋಕಸ್ ಕೊಡೋಣ ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ತಮ್ಮ ಒಂದು ಫಿಲಮ್ ನೋಡ್ಕೊಂಡು ಬಂದು ಒಂಥರ ಸೈಕಾವಡೆ ಇದೆ ಇನ್ನೂ ಅದೇ ವೈಬ್ಸಲ್ಲಿ ಇದ್ದೀನಿ ಅದೇ ಮೈಂಡಲ್ಲಿ ಇದ್ದೀನಿ ನೋಡೋದ ಈ ಹ್ಯಾಂಗ್ ಓವರ್ ಹೋಗಬೇಕು ಕಂಪ್ಲೀಟ್ ರಿವ್ಯೂನ ಮನೇಲಿ ಹೇಳ್ತೀನಿ ಬನ್ನಿ ಯಾವ ರೀತಿ ಇದೆ ಹೇಗಿದೆ ಹೆಂಗಿತ್ತು ಮೂವಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಮೂವಿ ಅಂತೂ ನೆಕ್ಸ್ಟ್ ಲೆವೆಲ್ಲು ಥಿಂಕಿಂಗು ಹಂಗೆ ಇರಬೇಕು ಆಲೋಚನೆ ಹಂಗೆ ಇದ್ದು ನೀವು ಮೂವಿನ ಒಳ್ಳೆ ಥಿಂಕಿಂಗ್ ಇಟ್ಕೊಂಡು ಕಾನ್ಸಂಟ್ರೇಟ್ ಇಟ್ಟು ನೋಡಿದ್ರೆ ಮಾತ್ರ ಮೂವಿ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ಬನ್ನಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಇದೆ ಹೇಗಿದೆ ಅಂತ